ಧಣಿ ಅವರೇ, ದಯವಿಟ್ಟು ಹೊರಗಡೆ ಬರ್ತೀರಾ? ಧಣಿಗಳಿಗೆ ಸಾವಿತ್ರಿಗೆ, ಧಣಿಗಳಿಗೆ ಸಾವಿತ್ರಿಗೆ, ಧಣಿಗಳಿಗೆ ಸಾವಿತ್ರಿಗೆ, ಧಣಿಗಳಿಗೆ ಸಾವಿತ್ರಿಗೆ, ಧಣಿಗಳಿಗೆ ಸಾವಿತ್ರಿಗೆ. ಯಾರು ಕೂಗಿದ್ ನಾನು. ಏನ್ ವಿಷಯ? ಏನೋ ಗೊತ್ತಿಲ್ದಿರೋರು ಹಾಕಿ ಕೇಳ್ತಿದ್ದೀರಲ್ಲ. ಬಾಯಾರಿಕೆ ಆದಾಗ ನನ್ನ ನೀರ್ ಕುಡ್ದಿತ್ತು ಮರ್ತ್ಬಿಟ್ರ ದಾಣಿ. ಹಳೆ ಹಳ್ಳದ ನೀರ್ ಕೊಳಕಾಯ್ತು ಅಂತ ಹೊಸ ನೀರ್ ಕುಡಿಯಕ್ಕೆ ನನ್ನನ್ನು ದೂರ ಮಾಡ್ತಿದ್ದೀರಾ ದಾಣಿ? ನೀವು ಕೊಟ್ಟಿರೋ ಈ ಪ್ರೇಮದ ಕಾಣಿಕೆನ ಮರ್ತ್ಬಿಟ್ರ ದಾಣಿ? ಯಾರ್ನಿ? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಹುಚ್ಚಾಗಿ ಮಾತಾಡ್ತಿರೋದು ಇವಳಲ್ಲ, ನೀನು. ದಾನ ಮಾಡೋ ಕೈಯೇ ಮಾನ್ಗಟ್ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನೋಡು, ನಿನಗ್ ತಾಕತ್ತಿದ್ರೆ ನೀ ತಪ್ಪು ಮಾಡಿಲ್ಲ ಅನ್ನೋದನ್ನ ಪಂಚಾಯತಿ ಕಟ್ಟಲ್ ಬಂದು ಸಾಬೀತ್ ಮಾಡಿಸು. ಪಾಪಿಗಳ, ಒಬ್ಬರಿಗೆ ಒಳ್ಳೇದನ್ನ ಮಾಡೋ ಯೋಗ್ಯತೆ ನಿಮಗಿಲ್ದೆ ಹೋದ್ರು ಕೆಟ್ಟದನ್ನ ಯಾಕೆ ಮಾಡ್ತೀರಾ? ನನ್ನ ಮಗ ಈ ಊರಿಗೆ ಧಣಿ. ಅವನು ಯಾವತ್ತೂ ತಪ್ಪು ಮಾಡೋಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ಪಂಚಾಯತಿ ತೀರ್ಮಾನ ಆಯ್ತದೆ. ನಡೆಯಲ್ಲ ಮಗವ. ವಾಣಿ, 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 ಏನ್ರಿ ನೀವ್ ಹೇಳ್ತಾ ಇರೋದು? ಇವಳೇನ್ ಬೀದಿ ನಾಯಿನೋ ಇಲ್ಲ ಎಮ್ಮೆ ಹಸನ ಕರ್ಕೊಂಬಂದ್ ಸಂಬಂಧದ ಸಾಕ್ಷಿ ಹೇಳೋದಕ್ಕೆ? ದೇವುಗಳು ಓಡಾಡೋ ಹೊತ್ನಾಗ ಮಾಡಿದ ಅಲ್ಕಾ ಕೆಲ್ಸಕ್ಕೆ ಸಾಕ್ಷಿ ಬೇರೆ ಕೇಳ್ತಾ ಇದ್ದೀರಲ್ರಿ. ಇದೇನ್ ರೇಪ್ ಕೇಸ? ಸೀಕ್ರೆಟ್ ಲವ್ ಕೇಸು. ಸಾವಿತ್ರಿ ಹೇಳಿಕೆ ಕೊಟ್ಟಂಗೆ ಮಗಿನ ಸಾಕ್ಷಿ ಮಡಿಕೊಂಡು ಕಟ್ಟಿಸ್ರಿ ತಾಳಿಯ. ಯಾರಿಗೋ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಇಷ್ಟು ಜನರ ಮುಂದೆ ಅನ್ಯಾಯವಾಗಿ ಅವಮಾನ ಆಗ್ತಿರೋ ನಿನ್ನಂತ ಹೆಣ್ಣನ್ನ ಯಾರು ಕೈ ಹಿಡಿಯಲ್ಲ ಅಂತ ತಿಳ್ಕೊಂಡು ನಾನು ತಾಳಿ ಕಟ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿದ್ದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ರೀತಿ ಆರೋಪ ಹೊರಿಸಿ ಅವಮಾನ ಮಾಡೋದಕ್ಕೆ ಈ ಉಗ್ರಪ್ಪ ಭೂತಪ್ಪನೇ ಕಾರಣ. ಸಮಾಧಾನ ಮಾಡ್ಕೋ ಸಾವಿತ್ರಿ. ಏನ್ ನಡೀತು ಅಂತ ಧೈರ್ಯವಾಗಿ ಹೇಳು. ನಿನಗೆ ನ್ಯಾಯ ಸಿಗುವಾಗ ನಾನ್ ಮಾಡ್ತೀನಿ. ಹೇಳು ಸಾವಿತ್ರಿ. ನಿಮ್ಮೂರ್ ಪಕ್ಕದಲ್ಲಿರೋ ಗುಡ್ಕಾಮ್ನಹಳ್ಳಿ ಸ್ಕೂಲಲ್ಲಿ ನನಗೆ ಕೆಲಸ ಕೊಡಿಸಿ ಪ್ರೀತ್ಸೋ ನಾಟಕ ಮಾಡಿ ಮದುವೆಯನ್ನು ಮಾಡ್ಕೊಳ್ದೆ ನನ್ನನ್ನು ಒಂದ್ ಮಗುವಿನ ತಾಯಿಯಾಗಿ ಮಾಡ್ಬಿಟ್ಟ ಉಗ್ರಪ್ಪ. ನನ್ ಜೊತೆ ಸಂಸಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ನನ್ ಕುತ್ತಿಗೆ ತಾಳಿ ಕಟ್ಟಿ ಈ ಮಗುವಿಗೆ ತಂದೆ ಸ್ಥಾನನಾದ್ರೂ ಕೊಡಿ ಅಂತ ಬೇಡ್ಕೊಂಡೆ. ಆದ್ರೆ ಅವನು ನೀನು ಉಂಡಾದ್ಮೇಲೆ ಎಸ್ಯೋ ಎಲೆ ಅನ್ಬಿಟ್ಟ. ನನ್ನ ಇದ್ದಕ್ಕಿದ್ದಾಗಿ ಬಂದು ನಿಮ್ಗೆ ಅವಮಾನ ಮಾಡಿ ನಿಮ್ ಸಂಸಾರ ಹಾಳು ಮಾಡಿದ್ರೆ ನನ್ನ ಮದುವೆ ಆಗ್ತೀನಿ ಅಂದ. ನಾನು ಒಪ್ಕೊಂಡೆ. ಯಾಕೊತ್ತ ದಣಿಗಳೇ, ನಿಮ್ಗೆ ಹೂಡಿರೋ ಬಾಣನ ತಿರುಬಾಣ ಮಾಡಿ ಆ ಉಗ್ರಪ್ಪನ್ಗೆ ಅವಮಾನ ಮಾಡೋದಿಕ್ಕೆ, ನಿಮ್ಮಿಂದಲೇ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಸೋದಿಕ್ಕೆ. ಏಯ್ ತಗೋ, ಕಟ್ಟು ತಾಳಿನ. ನಾನೇ ಕಟ್ಟಿ ತಾಳಿನ? ನಾನೇ ಅವ್ರಿಗೆ ಕೆಟ್ಟಿದ್ದೀನಿ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನಿದ್ದೀನಿ. ಅದಕ್ಕೆ ಮರ್ಯಾದೆಗೆ ಹೇಳ್ತಾ ಇದೀನಿ, ಮದುವೆ ಮಾಡ್ಕೋ. ಇಲ್ಲ ಅಂದ್ರೆ ನಿನ್ ಜಾತಕ ಎಲ್ಲ ಜಾಲಾಡ್ಬಿಡ್ತೀನಿ. ಮುಚ್ಚೆ ಬಾಯ್ನಾ.
ಕಟ್ಟೋ ತಾಳಿನ. ನಿಮ್ಮಿಬ್ಬರ ಸಂಸಾರ ಮಜ್ಜಿಗೆಲಿ ಬೆಣ್ಣೆ ಇರೋ ಹಾಗಿರ್ಬೇಕು. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮ ಅಣ್ಣನ ಚಾಪ್ಟರ್ ಅರ್ಥ ಆಯ್ತಾ? ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ಟೆ. ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ ವಾಣಿ. ಇದೆಲ್ಲ ಸಹಜ. ಯಾವುದೇ ಹೆಣ್ಣಾದ್ರೂ ತನ್ನ ಸೂರ್ಯ ಸಿಂಧೂರಕ್ಕೆ ಗ್ರಹಣ ಹಿಡಿಯೋದನ್ನ ಇಷ್ಟಪಡೋದಿಲ್ಲ.